ಲೈಟ್ಸ್ ಕ್ಯಾಮರಾ ಆ್ಯಕ್ಷನ್. ಇದೇನಪ್ಪ ಹೊಸದು ಅಂದ್ಕೊಳ್ತಾ ಇದ್ದೀರಾ? ಏನಿಲ್ಲ, ಚಿಕನ್ದೊಂದು ಸ್ಪೆಷಲ್ ಐಟಮ್ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ನಾನು 1.5 ಇಂಚು ಶುಂಠಿ ತೊಗೊಂಡಿದ್ದೇನೆ. ಹೀಗೆ ಮಿಕ್ಸಿಲಿ ಹಾಕ್ಲಿಕ್ಕೆ ಉಂಟು, ಅದಕ್ಕೋಸ್ಕರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ 250 ಗ್ರಾಮ್ ಕೊತ್ತಂಬರಿ ಸೊಪ್ಪು, 100 ಗ್ರಾಮ್ ಶೇಂಗಾ ಬೀಜ ಅಂದರೆ ಕಡಲೆ ಬೀಜ, ಒಂದು 20 ಹಸಿಮೆಣಸಿನಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಪೇಸ್ಟ್ ಮಾಡೋಣ ಇದನ್ನು. ಓಕೆನಾ? ಪೇಸ್ಟ್ ರೆಡಿಯಾಗಿದೆ ನೋಡಿ. ಇದನ್ನು ಒಂಥರ ಬೌಲಲ್ಲಿ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ 1 ಕಪ್ ಗಟ್ಟಿ ಮೊಸರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಈ ಮ್ಯಾರಿನೇಷನ್ ಮಾಡಿದ್ದೇನೆ ಮೊದಲೇ ಒಂದು ಚಿಕನಿಗೆ, ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೆ ನಾನು ಒಂದು ಅರ್ಧ ಗಂಟೆ. ಆ ಚಿಕನನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1 ಗಂಟೆ ಮುಚ್ಚಿಡೋಣ. ಓಕೆನಾ? ಇವಾಗ 1 ಗಂಟೆ ಆಗಿದೆ. ಒಂದು ಬಾಣಲೆ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ, ನಿಮಗೆ ಯಾವ್ದು ಬೇಕು ಎಣ್ಣೆ ಅದು, ಆಯಿತಾ? ಎಣ್ಣೆ ಬಿಸಿ ಆದಮೇಲೆ ಈ ಚಿಕನನ್ನು ಇದಕ್ಕೆ ಮಿಕ್ಸ್ ಮಾಡುವ. ಆಮೇಲೆ 2 ನಿಮಿಷಕ್ಕೊಮ್ಮೆ ಮಗುಚಿಕೊಳ್ತಾ ಇದನ್ನು ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕು. ಓಕೆ? ಇದು ಬೆಂದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ತಗೊಂಡು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಬ್ಯಾಡಗಿ ಮೆಣಸು ಒಂದು 4-5 ಹಾಕಿ ಇದನ್ನು ಒಗ್ಗರಣೆ ಮಾಡಿ ಈ ಬೆಂದ ಚಿಕನ್ ಮೇಲೆ ಈ ಥರ ಹಾಕ್ಕೊಳ್ಳೋಣ. ಓಕೆ? ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನಮ್ಮ ಚಿಕನ್ ಡಿಶ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ನನ್ನ ಹಾಗೆ ಚೆಂದ ಇದೆ ನೋಡಿ. ಇದು ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ನಿಮಗೆ ಹೇಗೆ ಬೇಕು ಹಾಗೆ, ದೋಸೆ ಜೊತೆ, ಇಡ್ಲಿ ಜೊತೆ ತಿನ್ಬೋದು. ಓಕೆ? ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಟೈಮ್. ಬಾಯ್. ಲವ್ ಯು ಆಲ್.